ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶಮೀರಾ ಬೆಳುವಾಯಿ. ಲೋಕಸಭೆ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಜೊತೆ ಸಖ್ಯ ತೊರೆಯುತ್ತಾ ಜೆಡಿಎಸ್, ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಈಗ ಲೋಕಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ ಜೊತೆ ಜೆಡಿಎಸ್ ಈ ಒಂದು ಮೈತ್ರಿ ಏನ್ ಮಾಡಿಕೊಂಡಿದೆ, ಆ ಸಖ್ಯವನ್ನ ತೊರೆಯುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇದೆ. ದೋಸ್ತಿ ಸರ್ಕಾರದ ಕಚ್ಚಾಟದ ಬೆನ್ನಲ್ಲೇ ಸ್ಫೋಟಕ ಸುದ್ದಿಯೊಂದು ಹೊರಬೀಳ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಜೊತೆ ಎಚ್ಡಿಕೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರಂತೆ. ಸಿಎಂ ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ಹೈಕಮಾಂಡ್ ಸಂಪರ್ಕದಲ್ಲಿ ಇದೆಯಂತೆ. ಲೋಕಸಭೆ ಚುನಾವಣೆಯವರೆಗೆ ಮೈತ್ರಿ ಸರ್ಕಾರದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಇನ್ನೊಂದು ವರ್ಷ ಕಳೆದ ಮೇಲೆ ಬಿಜೆಪಿಗೆ ಒಳ್ಳೆ ಕಾಲ ಕೂಡಿ ಬರುತ್ತೆ ಅಂತ ಯಡಿಯೂರಪ್ಪ ಭೇಟಿ ವೇಳೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅಭಯವನ್ನ ನೀಡಿದ್ದಾರಂತೆ. ನ್ಯೂಸ್ 18 ಕನ್ನಡಕ್ಕೆ ಈ ಬಗ್ಗೆ ಗುಜರಾತ್ ಬಿಜೆಪಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಜೊತೆ ಜೆಡಿಎಸ್ ಸಖ್ಯವನ್ನ ಮುರಿಯುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕ್ರಿಯೇಟ್ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಜೊತೆಗೆ ಎಚ್ಡಿಕೆ ನಿರಂತರ ಸಂಪರ್ಕದಲ್ಲಿ ಇದ್ದಾರಂತೆ. ಲೋಕಸಭೆ ಚುನಾವಣೆಯವರೆಗೆ ಮೈತ್ರಿ ಸರ್ಕಾರದ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಇನ್ನೊಂದು ವರ್ಷ ಕಳೆದ ಮೇಲೆ ಬಿಜೆಪಿಗೆ ಒಳ್ಳೆ ಕಾಲ ಕೂಡಿ ಬರುತ್ತೆ ಅಂತ ಹೇಳಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಯಡಿಯೂರಪ್ಪ ಅವರಿಗೆ ಅಭಯ ನೀಡಿದ್ದಾರಂತೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಗುಜರಾತ್ ಬಿಜೆಪಿ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಡುವೆ ದೋಸ್ತಿ ಬೆಳೀತಾ ಇದೆಯಾ ಅನ್ನುವಂತಹ ಕುತೂಹಲ ಕೂಡ ಈ ಒಂದು ಹೇಳಿಕೆಗಳನ್ನ ಕೇಳ್ತಾ ಇದ್ರೆ ಕ್ರಿಯೇಟ್ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಜೊತೆ ಎಚ್.ಡಿ. ಕುಮಾರಸ್ವಾಮಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರಂತೆ. ಸಿಎಂ ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ಹೈಕಮಾಂಡ್ ಸಂಪರ್ಕದಲ್ಲಿ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಈಗ ಯಡಿಯೂರಪ್ಪ ಹಾಗೂ ಅಮಿತ್ ಶಾ ಭೇಟಿಯಾಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರನೆ. ಆದ್ರೆ ಈ ಭೇಟಿಯ ಸಮಯದಲ್ಲಿ ಇಂಥದ್ದೇ ಮಾತುಕತೆಗಳು ಆಗಿರೋದು ನಿಜವಾದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವಿನ ಮೈತ್ರಿ ಏನಿದೆ ಅದು ಕೊನೆಗಾಣುತ್ತಾ ಅಂತ ಹೇಳಿ? ಖಂಡಿತ ಶಮೀರ, ಯಾಕೆಂದ್ರೆ ದಿಢೀರ್ ಯಡಿಯೂರಪ್ಪನವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತದ್ದು, ಅದು ಗುಜರಾತ್ಗೆ ಹೋಗಿ ಭೇಟಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಒಂದ್ ಕಡೆನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರ ನಡುವೆ ಕಿತ್ತಾಟ ಶುರುವಾಗಿದ್ದ ಬೆನ್ನಲ್ಲೇನೆ ಯಡಿಯೂರಪ್ಪನವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಯಡಿಯೂರಪ್ಪನವರು ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ಹೊರಗೆ ಬಂದಿರುವಂತದ್ದು. ಜೆಡಿಎಸ್ ನ ನಾಯಕರು, ಅದರಲ್ಲೂ ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅದಕ್ಕೆ ಕಾರಣ ಲೋಕಸಭೆ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಏನೇ ಮೈತ್ರಿ ಮಾಡಿಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆ ಹಿನ್ನೆಲೆಯಲ್ಲಿ ಜೆಡಿಎಸ್ ಒಂದು ರೀತಿ ಡಿಫೆನ್ಸ್ ಬ್ಯಾಟಿಂಗ್ ಶುರು ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ದೇವೇಗೌಡರು ಒಂದ್ ಕಡೆನಲ್ಲಿ ನರೇಂದ್ರ ಮೋದಿ ಅವರು ಸೇರಿದಂತೆ ಹಲವು ಬಿಜೆಪಿ ನಾಯಕರ ಜೊತೆಗೆ ಆತ್ಮೀಯತೆಯನ್ನು ಹೊಂದಿದ್ದಾರೆ. ಜೊತೆಗೆ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ರೀತಿಯ ಆತ್ಮೀಯತೆಯ ಸಖ್ಯವನ್ನು ಹೊಂದಿದ್ದಾರೆ ಅಥವಾ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಿದ್ದಾರೆ, ನನಗೆ ಅಧಿಕಾರ ಮುಖ್ಯ ಅಲ್ಲ, ನಾನು ಈ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಆದ್ರೆ ನಾನು ಇರುವಷ್ಟು ದಿನ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು ಬೆನ್ನಲ್ಲೇ ಈಗ ಭಿನ್ನಮತ ಕೂಡ ಸ್ಫೋಟಗೊಂಡಿದೆ. ಆದ್ರೆ ಈ ಭಿನ್ನಮತ ಮತ್ತಷ್ಟು ತಾರಕಕ್ಕೆ ಇರುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಇವತ್ತು ನೇರವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಹರಿಹಾಯ್ದಿದ್ದಾರೆ. ಏನು ಇವತ್ತು ರೈತರ ಸಾಲ ಮನ್ನಾ ವಿಚಾರದಲ್ಲಿ ಕರೆದಂತಹ ಸಭೆಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕೇವಲ ಒಂದು ವರ್ಷದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಸಖ್ಯ ಮುರಿದು ಬೀಳುತ್ತಾ ಅನ್ನುವಂತಹ ಅನುಮಾನಗಳು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಸಮೀರಾ, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಎಚ್ಡಿಕೆ ಅಮಿತ್ ಶಾ ದೋಸ್ತಿ ರಾಜಕೀಯ ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಇರುವಂತಹ ದೋಸ್ತಿ ಸರ್ಕಾರದಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಸಿದ್ದರಾಮಯ್ಯ ಕೊಟ್ಟ ಒಂದೊಂದು ಹೇಳಿಕೆಗೂ ಕುಮಾರಸ್ವಾಮಿ ಕೊತ ಕುದಿಯುತ್ತಾ ದೋಸ್ತಿ ನಾಯಕನಿಗೆ ತಿರುಗೇಟು ಕೊಟ್ಟಿದ್ದಾರೆ. ದಳವನ್ನೇ ಕೈತೆಕ್ಕಿಗೆ ಪಡೆಯಲು ಸಿದ್ದರಾಮಯ್ಯ ಸಿದ್ಧತೆ. ಮಾಜಿ ಸಿಎಂ ಮಾತಿಗೆ ಹಾಲಿ ಸಿಎಂ ಆಕ್ರೋಶದ ಉತ್ತರ. ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಬಜೆಟ್ ಜಂಜಾಟ, ಸಾಲ ಮನ್ನಾ ಕಚ್ಚಾಟ, ಕುರ್ಚಿ ಕಿತ್ತಾಟಗಳ ನಡುವೆಯೇ ರಾಜಕೀಯ ಬಡಿದಾಟನೂ ಜೋರಾಗಿದೆ. ನಿನ್ನೆಯಷ್ಟೇ ಸಿದ್ದರಾಮಯ್ಯ ಕೊಟ್ಟ ಪ್ರತಿಯೊಂದು ಗೌಪ್ಯ ಹೇಳಿಕೆಗೂ ಇವತ್ತು ಪಿನ್ ಟು ಪಿನ್ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಹೇಗಿದೆ ಗೊತ್ತಾ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ವಾಕ್ಸಮರ?
ಮಾಜಿ ಸಿಎಂ ಹೇಳಿಕೆಗೆಲ್ಲ ಹಾಲಿ ಸಿಎಂ ಕೊಟ್ರು ಪ್ರತ್ಯುತ್ತರ. ನಾನು ಹಳ್ಳಿಯಿಂದ ಬಂದವನಲ್ವಾ, ನಮ್ಮೂರಿನಲ್ಲಿ ಸಾಲ ತಗೊಂಡು ನಾವೇನೋ ಒಳ್ಳೆ ಉದ್ದೇಶದಿಂದ ಏನೋ 4 ಜನಕ್ಕೆ ಒಳ್ಳೇದಾಗಲಿ ಅಧಿಕಾರ ಇದ್ದಾಗ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಇದಲ್ಲದೆ ನನಗೇನು ಕಮಿಷನ್ ಬರುತ್ತಾ? ಈ ಸಾಲ ಮನ್ನಾದಿಂದ ನನಗೇನು ಕಮಿಷನ್ ಬರೋದಿಲ್ಲ. ಕಮಿಷನ್ ಯಾವ ತರ ಹೋಗ್ತಿದೆ ಈ ಸರ್ಕಾರಗಳಲ್ಲಿ ಅನ್ನೋದು ಗೊತ್ತಿದೆ ನನಗೆ. ಯಾವ ರೀತಿ ನನಗೆ ಹೆಜ್ಜೆಜ್ಜೆಗೆ ಸಮಸ್ಯೆಗಳಿದೆ ಅನ್ನೋದು ಗೊತ್ತು ನನಗೆ. ಕಾಂಗ್ರೆಸ್ ಪಕ್ಷವೇ ನಡೆಸಿದ ಬಜೆಟ್ ಇದೆ, ನಮ್ಮ ಅಧಿಕಾರಿಗಳು ತಿಳ್ಕೊಂಡಿದ್ದಾರೆ. ನಾನು ಸ್ಮೂತ್ ಗೋಯಿಂಗ್ ಇದ್ದೇನೆ, ಬೇರೆಯವ್ರ ತರ ದುರಹಂಕಾರದ ಗಡಸು ಮಾತುಗಳನ್ನ ಹೇಳಿ ಕೆಲಸ ಮಾಡಿಸೋನಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಟುಂಬದ ತರ ಕೆಲಸ ಮಾಡ್ತಕ್ಕಂಥ ನೇಚರ್ ಇರ್ತಕ್ಕಂಥವ್ ನಾನು. ನಾನು ಯಾರ ಹಂಗನಲ್ಲಿ ಇಲ್ಲ. ಇವತ್ತು ಮಾಧ್ಯಮದ ಸ್ನೇಹಿತರನ್ನೆಲ್ಲ ಹೇಳ್ತಾ ಇದ್ದೇನೆ, ನಾನು ಎಲ್ಲಿವರೆಗೆ ಇರ್ತೀನಿ ಅಂತ ನನಗೆ ಮುಖ್ಯ ಅಲ್ಲ. ನಾನು ಇರ್ತಕ್ಕಂಥ ದಿನಗಳಲ್ಲಿ ನಾನು ಜನತೆಗೆ ಏನು ಕೊಡ್ತೀನಿ ಅನ್ನೋದು ಮುಖ್ಯ ನನಗಷ್ಟೇ. ನಾನು ಯಾರ ಹಂಗನಲ್ಲಿ ಇವತ್ತಿಲ್ಲಿ ಕೂತಿಲ್ಲ, ಇಲ್ಲಿ ಇಲ್ಲ ನನಗೇನು ಭಿಕ್ಷೆ ಕೊಟ್ಟಿರೋದಲ್ಲ ಇದು. ಯಾಕೆಂದ್ರೆ ಹೋದ ಬಾರಿ ಫೆಬ್ರವರಿನಲ್ಲಿ ಬಜೆಟ್ ಮಂಡನೆ ಮಾಡಿದಂಥದ್ರಲ್ಲಿ ಅವತ್ತಿದ್ದಂಥ ಶಾಸಕರಲ್ಲಿ ಸುಮಾರು 100 ಜನ ಸೋತಿದ್ದಾರೆ, ಹೊಸ ಶಾಸಕರು ಬಂದಿದ್ದಾರೆ. 100 ಜನ ಹೊಸ ಶಾಸಕರು ಬಂದಿದ್ದಾರೆ, ಅವ್ರಿಗೇನೂ ಗೊತ್ತಿಲ್ಲ. ಈಗ ಹೋದ್ ಸಾರಿ ಸೋತಿರ್ತಕ್ಕಂಥವ್ರು ಅನುಮೋದನೆ ಮಾಡಿರ್ತಕ್ಕಂಥ ವೋಟ್ ಆಫ್ ಅಕೌಂಟ್ನೇ ನಾನು ಮುಂದುವರಿಸ್ತಕ್ಕೆ ಹೋದ್ರೆ ಈ ಶಾಸಕರಿಗೆ ಹಕ್ಕುಚ್ಯುತಿ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಯಾರಾದ್ರೂ ಹಕ್ಕುಚ್ಯುತಿ ತಂದ್ರೆ ನಾನೇನ್ ಮಾಡ್ಲಿ? ಎಲ್ಲ ಸಮಸ್ಯೆಗಳಿದೆ. ಕೇಳಿದ್ರಲ್ಲ, ಹಾಲಿ ಮತ್ತು ಮಾಜಿ ಸಿಎಂಗಳ ನಡುವಿನ ಕಚ್ಚಾಟವನ್ನ. ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವಿನ ಈ ವಾಕ್ ಸಮರವೇ ಸಾಕ್ಷಿ. ಹೀಗೆ ಮುಂದುವರೆದ್ರೆ ಈ ಸರ್ಕಾರ ನಿಜವಾಗಿಯೂ ಉಳಿಯಲ್ಲ ಅನ್ನೋದು ಬಿಜೆಪಿಯ ಅಂಬೋಣ. ಶ್ರೀನಿವಾಸ್ ಹಳಕಟ್ಟಿ ಜೊತೆ ರಮೇಶ್ ಹಿರೇಜಂಬೂರು, ನ್ಯೂಸ್ 18 ಕನ್ನಡ. ಇನ್ನು ಸಾಲ ಮನ್ನಾ ಹಾಗೂ ಬಜೆಟ್ ಬಗ್ಗೆ ಸಿದ್ದರಾಮಯ್ಯ ಎತ್ತಿರೋ ಆಕ್ಷೇಪಗಳ ಮಧ್ಯೆಯೂ ಕನಿಷ್ಠ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಸಭೆ ನಡೆಯಿತು. ಹಾಗಾದ್ರೆ ಸಮಿತಿ ನಾಯಕರು ಏನ್ ಹೇಳಿದ್ರು, ಪರಮೇಶ್ವರ್ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ನಿನ್ನೆಯಷ್ಟೇ ಡಿಸಿಎಂ ಪರಮೇಶ್ವರ್ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದಾಗ ಕನಿಷ್ಠ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ನಿರ್ಧಾರವೇ ಆಗಿಲ್ಲ. ಹೇಗೆ ಬಜೆಟ್ ಮಂಡನೆಯಾಗುತ್ತೆ, ಸಾಲ ಮನ್ನಾ ಮಾಡ್ತಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಆಕ್ಷೇಪದ ಬೆನ್ನಲ್ಲೇ ಇವತ್ತು ವೀರಪ್ಪ ಮೊಯ್ಲಿ, ಆರ್ ವಿ ದೇಶಪಾಂಡೆ, ಬಂಡೆಪ್ಪ ಕಾಶೆಂಪುರ, ಎಚ್ ಡಿ ರೇವಣ್ಣ ಸಭೆ ನಡೆಸಿದ್ರು. ಆದ್ರೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಹಾಗೆ ಸಭೆ ನಡೆಯಿತು. ಸಿದ್ದರಾಮಯ್ಯ ಹೇಳಿದ್ದು ಸರಿ, ನಾವು ಹೇಳಿದ್ದು ಸರಿ. ಜೂನ್ 29ಕ್ಕೆ ಅಂತಿಮ ಸಭೆ ನಡೆಸಿ ಶಿಫಾರಸು. ಈ ಜನತಾದಳದವರ ಪ್ರಣಾಳಿಕೆಯಲ್ಲಿ ಏನು ಕಾಣಿಸಿದ್ದಾರೆ ಅದು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನೇನು ಕಾಣಿಸಿದ್ದೇವೆ ಅದು, ಅದರಲ್ಲಿ ಯಾವುದು ಸಾಮಾನ್ಯವಾದಂಥ ವಿಚಾರಗಳಿವೆ ಅದು ಎರಡನ್ನೂ ಕೂಡ ಕೂಲಂಕಷವಾಗಿ ಚರ್ಚೆ ಮಾಡಿ ಯಾವುದನ್ನು ಸೇರಿಸಬೇಕು, ಇನ್ನೊಂದು ಬರತಕ್ಕಂಥ 5 ವರ್ಷದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಅಂಶಗಳನ್ನು ನಾವು ಸೇರಿಸಿ ಚರ್ಚೆ ಮಾಡಿದ್ವಿ. ಅವ್ರು ಹೇಳಿದ್ದು ಸರಿ, ನಾವು ಹೇಳಿದ್ದು ಸರಿ, ವ್ಯತ್ಯಾಸ ಏನಿಲ್ಲ. ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇದ್ದು ಇದು 2ನೇ ಸಭೆ. ಹಳೆಯ ಭಾಗಿಗಳು ಬಿಡುವ ಮಾತೇ ಇಲ್ಲ. ಸಿದ್ದರಾಮಯ್ಯನವರು ಏನು ಬಜೆಟ್ ಪ್ರೆಸೆಂಟ್ ಮಾಡಿದ್ರಲ್ಲ ಆ ಕಾರ್ಯಕ್ರಮಗಳು ಯಾವುದು ಕೈ ಬಿಡುವುದಿಲ್ಲ, ಅವೆಲ್ಲ ಕಾರ್ಯಕ್ರಮಗಳು ಇರ್ತಾವ್ರಿ. ಇನ್ ಅಡಿಷನ್ ಹಿಂದೆ ಯಾವ್ದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ ಅದನ್ನು ಅನುಷ್ಠಾನ ಬರ್ತಾರೆ, ಬಟ್ ಯಾವ ಬಂದಿಲ್ಲ, ಬರ್ಲಿಕ್ಕೆ ಒಂದೇ ಸರ್ತಿ ಆಗೋದಿಲ್ಲ. 5 ವರ್ಷ ಪೀರಿಯಡ್ ಅದೇ. ಸಾಲ ಮನ್ನಾ ಪರವಾಗಿ ಎಲ್ಲರೂ ಇದ್ದಾರೆ, ಸಾಲ ಮನ್ನಾ ವಿರೋಧ ಯಾರ್ದು ಇಲ್ಲ. ಅವ್ರು ಇನ್ನೂ ಜಾಸ್ತಿ ಸಾಲ ಮನ್ನಾ ಮಾಡಿ ಅಂತಾರೆ. ಇನ್ನು ಸ್ವಲ್ಪ ಕೊಟ್ಟಿರತಕ್ಕಂಥ ಕಟ್ ಆಫ್ ಡೇಟ್ನ ಮುಂದಕ್ಕೆ ಹಾಕಲಿ ಅಂತಕ್ಕಂಥದ್ದು ಅವ್ರು ಇನ್ನೂ ಹೆಚ್ಚಿನ ಒಂದು ನೆರವು ಕೇಳ್ತಾರೆ. ಸಾಲ ಮನ್ನಾದಲ್ಲಿ ಏನು ಮಾಡಬೇಕು ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಬಂದ ಮೇಲೆ ಫೈನಲ್ ನಿರ್ಧಾರ. ಅನೇಕ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಅದು ಬೋರ್ಡ್ ಕಾರ್ಪೊರೇಷನ್ ಇರ್ಬೋದು, ಬಡ್ಜೆಟಿಗೆ ಸಂಬಂಧಪಟ್ಟ ವಿಚಾರಗಳಿರ್ಬೋದು, ಇದೆಲ್ಲ ಕ್ಯಾಶುವಲ್ ಆಗಿ ಮಾತಾಡಿದ್ದೇವೆ. ಅವರು ಮುಗಿಸ್ಕೊಂಡು ಅವರ ಟ್ರೀಟ್ಮೆಂಟ್ ಮುಗಿಸ್ಕೊಂಡು 28, 29ಕ್ಕೆ ಬರ್ತಾರೆ. ಬಂದ ಮೇಲೆ ನಮ್ಮ ಏನು ಸಮನ್ವಯ ಸಮಿತಿ ಇದೆ ಅದನ್ನು ಕರೀತೇವೆ. ಹೀಗೆ ಸಾಲ ಮನ್ನಾ ವಿಚಾರ ಮೈತ್ರಿ ಸರ್ಕಾರದಲ್ಲಿ ಕಂಪನ ಎಬ್ಬಿಸಿದೆ. ಈ ಕಂಪನ ಭೂಕಂಪನವಾಗಿ ಸರ್ಕಾರದ ಬುಡವನ್ನೇ ಅಲುಗಾಡಿಸಿದ್ರೆ ಅನ್ನೋದಷ್ಟೇ ಹಲವರ ಚಿಂತೆ. ಶ್ರೀನಿವಾಸ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ದಿನ ಕಳೆದ ಹಾಗೆ ಸೈಲೆಂಟ್ ಆಗಿ ರೆಬೆಲ್ ಆಗ್ತಿರೋದು ಯಾಕೆ? ಇದಕ್ಕೆ ಕಾರಣ ಏನಿರಬಹುದು? ಬನ್ನಿ ನೋಡೋಣ.
ಸಿದ್ದರಾಮಯ್ಯ ಸಿಟ್ಟಿಗೆ ಕಾರಣಗಳೇನು? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದು, ಒಕ್ಕಲಿಗ ಲಿಂಗಾಯತ ಸಮುದಾಯ ಒಗ್ಗಟ್ಟಾಗಿ ಹಿಂದುಳಿದ ನಾಯಕನ ಏಳಿಗೆ ಸಹಿಸದೆ ಜಾತಿ ಎತ್ಕಟ್ಟಿದ್ರು ಎಂಬ ಆಲೋಚನೆ ಅವರಲ್ಲಿದೆ. ಸಮನ್ವಯ ಸಮಿತಿ ನಾಯಕರಾಗಿದ್ರು ಸಾಲಮನ್ನಾ ಬಜೆಟ್ ವಿಷಯದಲ್ಲಿ ಸಿಎಂ ಏಕಪಕ್ಷೀಯ ಹೇಳಿಕೆ ಕೊಟ್ಟಿದ್ದು. ಸಾಲಮನ್ನಾ ಆದ್ರೆ ಹಳೆಯ ಭಾಗ್ಯಗಳಿಗೆ ಕತ್ರಿ ಬೀಳೋ ಬೇಸರವೂ ಇದೆ. ಸಿದ್ದರಾಮಯ್ಯ ಆಪ್ತ ಅಧಿಕಾರಿಗಳ ಎತ್ತಂಗಡಿ ಮಾಡಿದ ಕೋಪ ಒಂದ್ ಕಡೆ ಇದ್ರೆ, ಪರಮೇಶ್ವರ್ ಕುಮಾರಸ್ವಾಮಿ ನಡುವಿನ ದೋಸ್ತಿ ಹೆಚ್ಚಾಗ್ತಾ ಇರೋದು ಸಿದ್ದರಾಮಯ್ಯ ಸಿಟ್ಟಿಗೆ ಕಾರಣ. ಹಾಗೆ ಜೆಡಿಎಸ್ಗೆ ಸಾಲಮನ್ನಾದ ಕ್ರೆಡಿಟ್ ಕೊಟ್ರೆ ಕಾಂಗ್ರೆಸ್ಗೆ ನಷ್ಟ ಎಂಬ ಚಿಂತೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ತಪ್ಪಿಸಿದ ಕೋಪ ಮತ್ತು ಬೇಸರವೂ ಅವರಿಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಆಪ್ತ ಹಾಲಿ ಸಚಿವ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಹೇಳಿದ್ದೇ ಸರಿ ಅನ್ನೋ ಹೇಳಿಕೆ ಕೊಟ್ರೆ ಸರ್ಕಾರ ಭದ್ರವಾಗಿ ತಳ ಊರಿಲ್ಲ ಅಂತ ಕೆ ಸುಧಾಕರ್ ಕೂಡ ಸಿಎಂಗೆ ಟಾಂಗ್ ಕೊಟ್ರು. ಬಜೆಟ್ ಮಂಡನೆ ಹೈತರ್ಗೆ ನಮ್ಮ ಸಿಎಂ ಅವರು ಕುಮಾರಸ್ವಾಮಿ ಮಾಡತಾರೆ, ಅವ್ರಿಗೆ ಪೂರ್ವ ಹಕ್ಕಿದೆ. ನಮ್ಮದೇ ಅಭಿಪ್ರಾಯ, ಅವರು ಬಜೆಟ್ ಮಂಡ್ಸೋಕೆ ನಮ್ಗೆ ಸಪೋರ್ಟ್ ಇದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯೋಜನೆ ಮುಂದುವರಿಸಬೇಕಂತ ಈಗ ನಾವೆಲ್ಲ ಕುಮಾರಸ್ವಾಮಿ ಹೇಳಿದ್ದೇವೆ. ಆ ಪ್ರಕಾರ ಅವ್ರಿಗೂ ಮಾತು ಕೊಟ್ಟಾರೆ. ಈಗ ನಮ್ಮ ನಾಯಕರು ಹೇಳಿದ್ರೆ ನಮ್ದು ಅವ್ರು ಹೇಳಿದ್ರೆ ನಾವು ನಮ್ಗೆ ಸಪೋರ್ಟ್ ಇದೆ. ಅವರು ಸಿದ್ದರಾಮಯ್ಯ ನಮ್ಮ ನಾಯಕರು, ಅವ್ರು ಹೇಳಿದ್ರೆ ನಮ್ಗೆ ಅವ್ರನ್ನ ಸಪೋರ್ಟ್. ಮಾನ್ಯ ಸಿದ್ದರಾಮಯ್ಯನವರು ವಿಶೇಷವಾಗಿ ಕೊಟ್ಟಂಥ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮ ಮುಂದುವರಿಲಿ. ಅದರ ಜೊತೆಗೆ ಬೇಕಿದ್ರೆ ಮಾನ್ಯ ಕುಮಾರಸ್ವಾಮಿಯವರು ಅವ್ರದ್ದು ಕಾರ್ಯಕ್ರಮಗಳು ಸೇರಿಸಿ ಸರ್ಕಾರವನ್ನು ಮುನ್ನಡೆಸಲಿ. ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಮುಂದುವರಿಯುತ್ತೆ ಅನ್ನೋದಾದರೆ ಮತ್ತೆ ಅದನ್ನು ಓದುವಂಥ ಅಗತ್ಯ ಇರೋದಿಲ್ಲ. ಒಟ್ನಲ್ಲಿ ದೋಸ್ತಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್, ಜೆಡಿಎಸ್ನದ್ದು ಒಂದು ಟೀಮ್, ಮತ್ತೊಬ್ರು ಮಗದೊಬ್ಬರದ್ದು ಅಂತ ಟೀಮ್ಗಳಾಗ್ತಿವೆ ಅನ್ನೋದಕ್ಕೆ ಈ ಹೇಳಿಕೆಗಳೇ ಸಾಕ್ಷಿ. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮಾಜಿ ಸಚಿವ ಹಾಗೂ ಹಾಲಿ ಬಿಜೆಪಿ ಶಾಸಕ ಆರ್ ಅಶೋಕ್ ಸಚಿವರಾಗಿದ್ದಾಗ ರಹಸ್ಯವಾಗಿ ವಿದೇಶ ಪ್ರಯಾಣವನ್ನ ಮಾಡಿದ್ರ? ಹೌದು, ಮಾಡಿದ್ದಾರೆ ಅನ್ನುತ್ತಿದೆ ಸರ್ಕಾರದ ದಾಖಲೆ. ಆ 3 ವಿದೇಶ ಪ್ರಯಾಣಗಳು ಈಗ ಅವರಿಗೆ ಕಂಟಕವಾಗಿದೆ. ಇವೆಲ್ಲದಕ್ಕೂ ಕೂಡ ಆರ್ ಅಶೋಕ್ ಪ್ರತಿಕ್ರಿಯೆಯೂ ಕೊಟ್ಟಿದ್ದಾರೆ. ಕದ್ದು ಮುಚ್ಚಿ ಫಾರಿನ್ ಟೂರ್ ಮಾಡಿದ್ರ ಅಶೋಕ್? ನಿಯಮ ಉಲ್ಲಂಘಿಸಿ ಆರ್ ಅಶೋಕ್ ಹೋಗಿದ್ದೆಲ್ಲಿಗೆ? ಮಾಜಿ ಡಿಸಿಎಂ ಆರ್ ಅಶೋಕ್ 2007ರಿಂದ 2011ರವರೆಗೆ ಸಚಿವರಾಗಿದ್ದ ಅವಧಿಯಲ್ಲಿ 7 ಬಾರಿ ವಿದೇಶ ಪ್ರಯಾಣ ಮಾಡಿದ್ದಾರೆ. ಇದರಲ್ಲಿ ಶಿಷ್ಟಾಚಾರ ಉಲ್ಲಂಘಿಸಿ ವಿದೇಶ ಪ್ರವಾಸ ಮಾಡಿರೋ ದಾಖಲೆಗಳು ಈಗ ಹೊರಬಿದ್ದಿವೆ. 2007ರ ಮೇ 25ರಿಂದ 28ರವರೆಗೆ ಆರ್ ಅಶೋಕ್ ಜೆಎಸ್ಎಸ್ ಇನ್ಸ್ಟಿಟ್ಯೂಷನ್ ಆಹ್ವಾನದ ಮೇರೆಗೆ ಮಾರಿಷನ್ ಟೂರ್ ಮಾಡಿದ್ರು. ಫೆಬ್ರವರಿ 14, 2009ರಿಂದ 18 ಫೆಬ್ರವರಿ 2009ರಲ್ಲಿ ಕೊಡವ ಸಮಾಜದ ಡಿಕೆ ಗೌಡ ಸಮಾಜದ ಆಹ್ವಾನದ ಮೇರೆಗೆ ದುಬೈಗೆ ಹೋಗಿದ್ರು. 10 ಜುಲೈ 2009ರಿಂದ 12 ಜುಲೈ 2009ರಲ್ಲಿ ಮತ್ತೆ ವಿಶ್ವ ಒಕ್ಕಲಿಗರ ಪರಿಷತ್ ಆಹ್ವಾನದ ಮೇರೆಗೆ ದುಬೈಗೆ ಹೋಗಿದ್ರು. ಆದರೆ 1993ರ ಸೇವಾ ನಿಯಮದ ಪ್ರಕಾರ ಯಾವುದೇ ಜನಪ್ರತಿನಿಧಿ ವಿದೇಶ ಪ್ರಯಾಣ ಮಾಡಿದ್ರೆ ಅದಕ್ಕೆ ಪೂರ್ವ ಸಮ್ಮತಿ ಪಡೆಯಬೇಕು. ಆದರೆ ಆರ್ ಅಶೋಕ್ ಮಂತ್ರಿಯಾಗಿದ್ದಾಗ 7 ಬಾರಿ ವಿದೇಶ ಪ್ರಯಾಣ ಮಾಡಿದ್ದು, 3 ಬಾರಿ ಅನುಮತಿ ಪಡೆಯದೆ ದುಬೈ ಹಾಗೂ ಮಾರಿಷಸ್ಗೆ ಹೋಗಿದ್ರು. ಈ ಬಗ್ಗೆ ತನಿಖೆ ನಡೆಸಿ ಅಂತ ನಿವೃತ್ತ ವಿಂಗ್ ಕಮಾಂಡರ್ ಜೆಬಿ ಅತ್ರಿ ದಾಖಲೆ ಸಮೇತ ಸಿಎಂಗೆ ಪತ್ರ ಬರೆದಿದ್ದಾರೆ. ಈ ಜವಾಬ್ದಾರಿ ಮತ್ತು ಈ ಹೊಣೆಗಾರಿಕೆ ಎರಡನ್ನೂ ಕೂಡ ಮಾನ್ಯ ಆರ್ ಅಶೋಕ್ ಅವರು ಇಲ್ಲಿ ಕಳೆದು ಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಹೋದ್ರು, ಅಲ್ಲಿ ಹೋಗಿ ಯಾರನ್ನು ಭೇಟಿ ಮಾಡಿದ್ರು ಅನ್ನೋ ಸಂದೇಹ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ಬರುತ್ತೆ. ದುಬೈನಲ್ಲಿ 2 ಸಲ ಹೋಗಿ ಯಾರನ್ನು ಭೇಟಿ ಮಾಡ್ಕೊಂಡು ಬಂದ್ರು, ಹೋಗುವಂಥ ಅವಶ್ಯಕತೆ ಏನಿತ್ತು? ಇವ್ರಿಗೆ ಯಾರು ಹಣಕಾಸಿನ ವ್ಯವಸ್ಥೆ ಮಾಡಿಕೊಟ್ರು? ಫೈನಾನ್ಸ್ ಮಿನಿಸ್ಟ್ರಿನಲ್ಲಿ ಕೂಡ ಇದರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಆದ್ರೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಆರ್ ಅಶೋಕ್ ಇದೆಲ್ಲ ಸುಳ್ಳು ಅಂತಿದ್ದಾರೆ. ದಾಖಲೆ ಇದ್ರೂ ಅಶೋಕ್ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ. ದಯವಿಟ್ಟು ಕ್ಷಮಿಸಿ, ನಾನು ಅನುಮತಿ ತಗೊಂಡೇ ಹೋಗಿರೋದು. ಅಲ್ಲಿನ ಅಂಬಾಸಿಡರ್ ಬಂದು ನನ್ನ ರಿಸೀವ್ ಮಾಡಿದ್ದಾರೆ. ಅಲ್ಲಿ ಅಂಬಾಸಿಡರ್ ಅದು ರಿಸೀವ್ ಮಾಡಬೇಕಾದ್ರೆ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಹೋದ್ರೆ ಮಾತ್ರ ರಿಸೀವ್. ನಿಮ್ಗೆ ಶಂಕರಲಿಂಗೇಗೌಡರು ಅನ್ನೋದು ಗೊತ್ತಿರ್ತೈತೆ, IAS ಆಫೀಸರ್, ಎಷ್ಟು ಸ್ಟ್ರಿಕ್ಟ್ ಆಫೀಸರ್ ಅಂತ. ಅವರು ನನ್ನ ಜೊತೆ ಬಂದಿದ್ದವರು. ಇದು ಸುಳ್ಳು ಸುದ್ದಿ. ಇದರ ಸತ್ಯಾಸತ್ಯತೆ ತಿಳಿಯಲು ಸಿಎಂ ತನಿಖೆ ಆದೇಶಿಸ್ತಾರಾ? ಕಾದು ನೋಡಬೇಕು. ಅಲ್ವಿನ್ ಮೆಂಡೋನ್ಸಾ, ಸ್ಪೆಷಲ್ ಕರೆಸ್ಪಾಂಡೆಂಟ್, ನ್ಯೂಸ್ 18 ಕನ್ನಡ. ದೇಶದಲ್ಲಿ ಸಮಾಜಘಾತುಕ ಚಟುವಟಿಕೆ ನಡೆಸೋಕೆ ರಾಜ್ಯದ 16 ಮಂದಿ ಸ್ಕೆಚ್ ಹಾಕ್ತಿದ್ದಾರೆ. ಇವರೆಲ್ಲ ಪಾಕಿಸ್ತಾನ, ಕೊಲ್ಲಿ ರಾಷ್ಟ್ರಗಳಲ್ಲಿ ನೆಲೆಸಿ ಭಯೋತ್ಪಾದನೆ, ಭೂಗತ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರನ್ನ ಮಟ್ಟ ಹಾಕಲು ಇಂಟರ್ಪೋಲ್ ವಿಭಾಗ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟಿದೆ. ಇಂಟರ್ಪೋಲ್ ಮಾಡಿರುವ ಉಗ್ರರ ಲಿಸ್ಟ್ನಲ್ಲಿ
ಭಟ್ಕಳದ 6 ಮಂದಿ ಇದ್ದಾರೆ. ಇದು ಇಡೀ ಕನ್ನಡಿಗರು ತಲೆ ತಗ್ಗಿಸಬೇಕಾದ ಸ್ಟೋರಿ. ಭಯೋತ್ಪಾದನಾ ಕೃತ್ಯಕ್ಕೆ ಕನ್ನಡಿಗರಿಂದಲೇ ಸಂಚು. ಇಂಟರ್ಪೋಲ್ ನೋಟಿಸ್ನಲ್ಲಿ ಕರಾವಳಿ ಪಾತಕಿಗಳು. ದೇಶಾದ್ಯಂತ ಭಯೋತ್ಪಾದನೆ ಮತ್ತು ಭೂಗತ ಚಟುವಟಿಕೆಗಳನ್ನ ವಿದೇಶಗಳಿಂದಲೇ ನಿಯಂತ್ರಿಸುತ್ತಿರುವ ಸಮಾಜಘಾತುಕ ಶಕ್ತಿಗಳನ್ನ ಮಟ್ಟ ಹಾಕಲು ಸಿಬಿಐ ಪಣ ತೊಟ್ಟಿದೆ. ಭಟ್ಕಳದ 6 ಮಂದಿ ಭಯೋತ್ಪಾದಕರ ಪಟ್ಟಿಯಲ್ಲಿದ್ದರು. ತಾಂತ್ರಿಕ ಕಾರಣಗಳಿಂದ ರಿಯಾಜ್ ಭಟ್ಕಳ್ ಇಂಟರ್ಪೋಲ್ ಪಟ್ಟಿಯಲ್ಲಿಲ್ಲ. ಈ 6 ಮಂದಿ ಸೇರಿದಂತೆ ರಾಜ್ಯದ ಒಟ್ಟು 16 ಮಂದಿ ಪತ್ತೆಗೆ ಸಿಬಿಐ ಇಂಟರ್ಪೋಲ್ ವಿಭಾಗ ಅಂತಾರಾಷ್ಟ್ರೀಯ ಪೊಲೀಸರ ಸಹಾಯ ಯಾಚಿಸಿದೆ. 16 ಮಂದಿ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಅಬ್ದುಲ್ ಖಾದರ್ ಸುಲ್ತಾನ್ ಅರ್ಮರ್ ಇಂಟರ್ಪೋಲ್ ಉಗ್ರರ ಲಿಸ್ಟ್ನಲ್ಲಿದ್ದಾನೆ. ಭಯೋತ್ಪಾದನೆ ಉಗ್ರ ಸಂಘಟನೆಗಳಿಗೆ ಯುವಕರ ನೇಮಕ ಇವನ ಮೇಲಿನ ಆರೋಪ. ಮತ್ತೊಬ್ಬ ಸಲೀಂ ಇಶಾಕಿ, ಇವನು ಭಟ್ಕಳದವನೇ. ಈತನ ವಿರುದ್ಧ ಭಯೋತ್ಪಾದನೆ ಉಗ್ರ ಸಂಘಟನೆಗಳಿಗೆ ಯುವಕರ ನೇಮಕದ ಆರೋಪ ಇದೆ. ಇನ್ನ ಅಹಮದ್ ಶಫಿ ಅರ್ಮಾರ್ ಕೂಡ ಭಟ್ಕಳದವನೇ. ಭಯೋತ್ಪಾದನೆ ಸಂಚು, ಯುವಕರ ನೇಮಕ ಮತ್ತು ತರಬೇತಿ ಆರೋಪ ಹೊತ್ತಿದ್ದಾನೆ. ಇನ್ನ ಹುಸೇನ್ ಹಾರೂನ್ ಮೊಹಮ್ಮದ್, ಈತನ ವಿರುದ್ಧ ಭಯೋತ್ಪಾದನಾ ಚಟುವಟಿಕೆ, ಹಣ ಸಂಗ್ರಹ, ಉಗ್ರ ಸಂಘಟನೆಗಳಿಗೆ ಯುವಕರ ನೇಮಕಾತಿ ಆರೋಪ ಇದೆ. ಜೊತೆಗೆ ಇಕ್ಬಾಲ್ ಮತ್ತು ಆಫಿ ಜಿಲಾನಿ ಕೂಡ ಇಂಟರ್ಪೋಲ್ ಲಿಸ್ಟ್ನಲ್ಲಿದ್ದು, ಇಕ್ಬಾಲ್ ವಿರುದ್ಧ ಭಯೋತ್ಪಾದನೆ, ಕೊಲೆ, ಸ್ಫೋಟಕಗಳ ಬಳಕೆ ಆರೋಪ ಇದ್ರೆ, ಆಫಿ ಜಿಲಾನಿ ವಿರುದ್ಧ ಭಯೋತ್ಪಾದನೆ, ಕೊಲೆ, ಸ್ಫೋಟಕ ಮತ್ತು ಮಾರಕಾಸ್ತ್ರಗಳ ಪೂರೈಕೆ ಆರೋಪ ಇದೆ. ಈತನ ಹೆಸರು ಬಾಲಕೃಷ್ಣ ಶೆಟ್ಟಿ. ಈತ ಮೂಲತಃ ದಕ್ಷಿಣ ಕನ್ನಡದವನು. ಈತನ ಮೇಲಿನ ಆರೋಪ ಅಕ್ರಮ ವಿದೇಶಿ ಪಿಸ್ತೂಲ್, ರಿವಾಲ್ವರ್ಗಳ ಸಾಗಾಟ. ಮತ್ತೊಬ್ಬ ಆರೋಪಿ ಯೋಗೀಶ್, ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯವನು. ಈತನ ಮೇಲಿನ ಆರೋಪ ಗುಂಪು ಘರ್ಷಣೆ, ದೊಂಬಿ, ಕೊಲೆ ಯತ್ನ, ಮಾರಕಾಸ್ತ್ರಗಳ ಸಂಗ್ರಹ, ಅಕ್ರಮ ಬಂದೂಕು ಸಾಗಾಟ. ಮತ್ತೊಬ್ಬ ಆರೋಪಿ ಅಲ್ತಾ ಬಾವಾ, ಈತನ ಊರು ಕಿನ್ನಿಗೋಳಿ, ದಕ್ಷಿಣ ಕನ್ನಡ. ಈತನ ಮೇಲಿನ ಆರೋಪಗಳು ಭೂಗತ ಚಟುವಟಿಕೆ, ಸುಲಿಗೆ, ಬಂದೂಕು, ಮಾರಕಾಸ್ತ್ರಗಳ ಸಂಗ್ರಹ. ಈತನ ಹೆಸರು ಅಬು ಮೊಹಮ್ಮದ್. ಈತ ಮೂಲತಃ ತೆಕ್ಕಕಟ್ಟೆ, ದಕ್ಷಿಣ ಕನ್ನಡದವನು. ಅಪರಾಧ ಸಂಚು, ವಂಚನೆ, ನಕಲಿ ಬ್ಯಾಂಕ್ ಖಾತೆ ಈತನ ಮೇಲಿರುವ ಆರೋಪಗಳು. ಈತನ ಹೆಸರು ಮೊಯ್ದಿನಬ್ಬ ಬ್ಯಾರಿ. ಈತ ಮೂಲತಃ ಉಡುಪಿಯವನು. ಖೋಟಾ ನೋಟು ಸರಬರಾಜು, ವಂಚನೆ, ಅಪರಾಧ ಸಂಚು ಈತನ ಮೇಲಿರುವ ಆರೋಪ. ಈತ ಯೋಗೇಶ್ ಬಂಗೇರ. ಈತ ಉಡುಪಿ ಮೂಲದ ಉಪ್ಪೂರಿನವನು. ಭೂಗತ ಚಟುವಟಿಕೆ, ಕೊಲೆ ಯತ್ನ, ಸುಲಿಗೆ ಈತನ ಮೇಲಿರುವ ಆರೋಪ. ಈತನ ಹೆಸರು ಸೈಯದ್ ಆಜಾಜ್ ಪಾಷಾ. ಈತ ಮೂಲತಃ ಮಂಡ್ಯದವನು. ಭೂಗತ ಚಟುವಟಿಕೆ ಈತನ ಮೇಲಿರುವ ಆರೋಪ. ಈತ ಹೆಬ್ಬೆಟ್ಟು ಮಂಜ. ಈತ ಮೂಲತಃ ಶಿವಮೊಗ್ಗದವನು. ಭೂಗತ ಚಟುವಟಿಕೆ, ಕೊಲೆ ಸಂಚುಗಳು ಈತನ ಮೇಲಿರುವ ಆರೋಪಗಳು. ಈತ ಮೊಹಮ್ಮದ್ ಯಾಹ್ಯಾ. ಈತ ಮೂಲತಃ ಬೆಂಗಳೂರಿನವನು. ವಂಚನೆ, ಫೋರ್ಜರಿ, ಅಪರಾಧ ಸಂಚುಗಳಲ್ಲಿ ಈತ ಬೇಕಾಗಿದ್ದಾನೆ. ಹಸನ್ ಲುಕ್ಮನ್ ಶೇಖ್. ಈತ ಮೂಲತಃ ಕರ್ನಾಟಕದವನೇ. ಈತ ಖೋಟಾ ನೋಟು ಸರಬರಾಜು, ಅಪರಾಧ ಸಂಚು, ಭೂಗತ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾನೆ. ಹೀಗೆ ಭಯೋತ್ಪಾದನೆ ಹಾಗೂ ಭೂಗತ ಚಟುವಟಿಕೆ ನಡೆಸುತ್ತಿರೋ ಈ 16 ಮಂದಿಯ ಹೆಸರು ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ನಲ್ಲಿದೆ. ಈ ಪಟ್ಟಿಯಲ್ಲಿರುವ ಹೆಚ್ಚಿನವರು ಕರ್ನಾಟಕದ ಕರಾವಳಿ ಭಾಗದವರು. ಅಲ್ವಿನ್ ಮೆಂಡೋನ್ಸಾ, ಸ್ಪೆಷಲ್ ಕರೆಸ್ಪಾಂಡೆಂಟ್ಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಇಂಟರ್ಪೋಲ್ ಹಾಗೂ ರೆಡ್ ಕಾರ್ನರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕರಾವಳಿ ರೌಡಿ ನಿಗ್ರಹ ದಳದ ಮಾಜಿ ಮುಖ್ಯಸ್ಥ ಜಯಂತ್ ನ್ಯೂಸ್ 18 ಕನ್ನಡದ ಜೊತೆಗೆ ಮಾತನಾಡಿದ್ರು. ಇಂಡಿಯನ್ ಮುಜಾಹಿದೀನ್ ಆ ಸಂಘಟನೆಯವರು ಏನಿದ್ರು, ಅವ್ರು ಮೊದಲು ಸಿಮಿ ಸಂಘಟನೆ ಒಳಗೆ ಭಾಗಿಯಾದವರು. ಆ ಸಿಮಿ ಸಂಘಟನೆಯನ್ನು ಈಗ ಬ್ಯಾನ್ ಮಾಡಿದ ನಂತರ ಅವರ ಅದೇ ಗ್ರೂಪಿನವರೇ ಈಗ ಅವರ ಆಕ್ಟಿವಿಟೀಸ್ ಅನ್ನು ಡೈವರ್ಟ್ ಮಾಡಿ
ಈಗ ಇಂಡಿಯನ್ ಮುಜಾಹಿದೀನ್ ಇದರಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅವರು. ಇನ್ನು ಅವರ ವಿರುದ್ಧ ಏನು ಆಪಾದನೆಗಳಿವೆ ಅದನ್ನು ತನಿಖೆ ಮಾಡಲಿಕ್ಕೆ ನಮಗೆ ಅವರ ಇದು ಅಬ್ಸೆನ್ಸ್ ಇಂದಾಗಿ ನಮ್ಗೆ ಮಾಡ್ಲಿಕ್ಕಾಗಿಲ್ಲ. ಆದರೆ ಅವರು ಯಾವ ಕಡೆ ಹೋಗಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಮಾಹಿತಿಯ ಆಧಾರದಲ್ಲಿ ನಾವು ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನು ರೆಡಿ ಮಾಡಿ ಅದನ್ನು ಇಂಟರ್ಪೋಲಿಗೆ ಕಳಿಸ್ಕೊಡ್ತೇವೆ. ಅವರ ಪಾಸ್ಪೋರ್ಟ್ ಇರ್ತದೆ, ಈಗ ಕೆಲವೊಂದ್ಸಲ ಫೇಕ್ ಪಾಸ್ಪೋರ್ಟ್ ಅಲ್ಲಿ ಕೂಡ ಹೋದವರು ಇರ್ತಾರೆ. ಆದ್ರೆ ಅವರ ಶಿಯಾ ಮಂಡಳಿ ಮುಖ್ಯಸ್ಥ ರಿಜ್ವಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ 10,000 ರೂಪಾಯಿ ನೀಡಿ ಸೌಹಾರ್ದತೆ ಮೆರೆದಿದ್ದಾರೆ. ನಾನು ರಾಮ ಮಂದಿರ ನಿರ್ಮಾಣಕ್ಕಾಗಿ ದಾನ ಮಾಡಿದ್ದಕ್ಕೆ ತೀವ್ರವಾದಿ ಮುಸ್ಲಿಮರು ನನ್ನನ್ನು ಮುಸ್ಲಿಂ ಧರ್ಮದಿಂದ ಹೊರಹಾಕಬಹುದು, ಅದಕ್ಕೆ ನನ್ನದೇನು ಅಭ್ಯಂತರವಿಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ರಾಮ ಮಂದಿರ ಕಟ್ಟೇ ಕಟ್ಟುತ್ತೇವೆ ಅಂತ ಶಪಥ ಮಾಡಿದ್ದಾರೆ. ಮದರಸಾ ಶಿಕ್ಷಣ ಕೇಂದ್ರಗಳನ್ನು ಸರ್ಕಾರದ ಹತೋಟಿಗೆ ತರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಈಗಾಗಲೇ ಹೊಸ ಆದೇಶವನ್ನು ಹೊರಡಿಸಿದೆ. ಮದರಸಾ ಶಿಕ್ಷಣ ಕೇಂದ್ರಗಳು ಆಯಾ ರಾಜ್ಯಗಳ ಶಿಕ್ಷಣ ಮಂಡಳಿಗಳ ನೇತೃತ್ವದಲ್ಲಿ ನಡೆಸಲು ಸೂಚನೆಯನ್ನ ನೀಡಿವೆ. ಮದರಸಾದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ನಿಟ್ಟಿನಲ್ಲಿ ದೇಶದ ಎಲ್ಲಾ ಮದರಸಾ ಶಿಕ್ಷಣ ಕೇಂದ್ರಗಳನ್ನು ಪುನರುಜ್ಜೀವನಗೊಳಿಸಲು ಮಾನವ ಸಂಪನ್ಮೂಲ ಸಚಿವಾಲಯ ನಿರ್ಧರಿಸಿದೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.